ನಾನಿವಾಗ ಇದನ್ನು ಲೋ ಫ್ಲೇಮಲ್ಲಿ ಸ್ವಲ್ಪ ಬಾಯಿಸ್ಕೊತೀನಿ ಅಷ್ಟೇ. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮನೇಲಿ ಮಾಡಿರೋದು, ಮತ್ತೆ ಕಳಿಸ್ಕೊಟ್ಟಿರೋದು, ಏನು ಕೆಮಿಕಲ್ಸ್ ಇಲ್ಲ. ಮನೇಲಿ ಮಾಡಿರ್ತಾರಲ್ಲ ಅರಿಶಿನ ನಮ್ಮ ಅತ್ತೆ ಕಳಿಸ್ಕೊಟ್ಟಿದ್ರು. ಯಾಕಂದರೆ ಇದು ಮಾರ್ಕೆಟಲ್ಲಿ ಸಿಗೋ ಅರಿಶಿನ ಎಲ್ಲ ಕೆಮಿಕಲ್ಸ್ ಆಗಿರುತ್ತೆ ಅಂತೇಳಿ ಮನೆಯಿಂದ ನಮ್ಮ ಅತ್ತೆ ಮಾಡಿ ಕಳಿಸ್ತಾರೆ ವರ್ಷನೂ. ಅದೇ ಅರಿಶಿನ ಇವಾಗ ಬಳಸ್ತಾ ಇದ್ದೀನಿ. ಹಾಗೆಯೇ ಏನಿದು ಪೆಪ್ಪರ್ ಪೌಡರ್, ಇದು ಸಹ ನಮ್ಮ ಅತ್ತೆನೇ ಊರಿಂದ ಮಾಡಿ ಕಳಿಸಿದ್ರು. ಪೆಪ್ಪರ್ ಪೌಡರ್ ಲಿಟ್ಲ್ ಬಿಟ್, ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕ್ಕೋಬೇಕು ಟೇಸ್ಟಿಗೆ. ಎಲ್ಲನೂ ತುಂಬ ಹಾಕ್ಬಾರ್ದು, ತುಂಬ ಹಾಕಿದ್ರೆ ಮಕ್ಕಳೆಲ್ಲ ತಿನ್ನಲಿಕ್ಕಾಗಲ್ಲ. ಅದಕ್ಕೆ ಏನು ಮಾಡಬೇಕಂದ್ರೆ ಸ್ವಲ್ಪ ಟೇಸ್ಟಿಗೆ ತಕ್ಕಂತೆ ನಾವು ಹಾಕ್ಕೋಬೇಕು ಅಷ್ಟೇ. ಫ್ರೆಂಡ್ಸ್, ಇವಾಗ ನಾವೇನು ಮಾಡಬೇಕಂದ್ರೆ ಇದಕ್ಕೆ ಇಷ್ಟನ್ನೇ ಇಟ್ಬಿಟ್ಟು ನಾವು ಅಕ್ಕಿ ತೆಗೆದುಕೊಂಡಿದ್ದೀವಲ್ಲ, ಅಕ್ಕಿಯನ್ನು 3 to 4 ಟೈಮ್ಸು ಸ್ಟಾಪ್. ಫ್ರೆಂಡ್ಸ್, ನಾವು ಅಕ್ಕಿಯನ್ನು ಅಂಗಡಿಯಲ್ಲಿ ತೊಗೊಬರ್ತೀವಲ್ಲ, ಅದು ತುಂಬ ಅಕ್ಕಿ ಕೆಡಬಾರ್ದು ಅಂತೇಳಿ ಏನು ಕೆಮಿಕಲ್ಸ್ ಎಲ್ಲ ಹಾಕಿ ಅದನ್ನು ಸ್ವಲ್ಪ ಪ್ರಿಸರ್ವೇಟಿವ್ಸ್ ಎಲ್ಲ ಹಾಕಿಬಿಟ್ಟು ಇಡ್ತಾರಲ್ಲ. ಅದಕ್ಕೋಸ್ಕರ ನಾವು ಏನು ಮಾಡಬೇಕಂದ್ರೆ ಅಕ್ಕಿಯನ್ನು ತೊಳೆದು ಈ ಪಲಾವಿಗೆಲ್ಲ ಮನೆಯಲ್ಲಿ ಯೂಸ್ ಮಾಡಬೇಕಾದ್ರೆ 3 to 4 ಟೈಮ್ಸು ಅಕ್ಕಿಯನ್ನು ಚೆನ್ನಾಗಿ ಕೈಯಿಂದ ಗಿಚ್ಚಿ ತೊಳಿಬೇಕು. ಆವಾಗ ಏನಾಗುತ್ತೆ, ಅಕ್ಕಿಯಲ್ಲಿರೋ ಕೆಮಿಕಲ್ಸ್ ಎಲ್ಲ ಹೋಗುತ್ತೆ. ಅಕ್ಕಿಯನ್ನು ಈ ಥರ ಇದೆಲ್ಲ ಈ ಥರ ಚೆನ್ನಾಗಿ 3 to 4 ಟೈಮ್ಸ್ ವಾಶ್ ಮಾಡಬೇಕು. ಅದರಲ್ಲಿ ಏನಾದರೂ ಅಕ್ಕಿ ಕೆಡಬಾರ್ದು, ಆ ಥರ ಹುಳ ಎಲ್ಲ ಆಗಬಾರ್ದು ಅಂದ್ಬಿಟ್ಟು ಇದೇನು ಮಾಡ್ತಾರೆ ಅಂದರೆ ಅಕ್ಕಿಗೆ ಕೆಮಿಕಲ್ಸ್ ಎಲ್ಲ ಹಾಕಿ ಶೇಖರಣೆ ಮಾಡಿರ್ತಾರೆ. ಆವಾಗ ನಾವೇನು ಮಾಡಬೇಕಂದ್ರೆ ಅದೆಲ್ಲ ನಮ್ಗೆ ಹೊಟ್ಟೆಗೆ ಹೋದರೆ ಅದು ಇದು ಕಾಯಿಲೆ ಬರುತ್ತಲ್ಲ, ಅದಕ್ಕೋಸ್ಕರ ಏನು ಮಾಡಬೇಕಂತಂದರೆ ಈ ಥರ 3 to 4 ಟೈಮ್ಸ್ ವಾಶ್ ಮಾಡಿದ್ರೂ ಒಳ್ಳೆಯದೇ. ಅಕ್ಕಿ ತುಂಬ ವಾಶ್ ಮಾಡಿದ್ರೆ ತುಂಬ ಒಳ್ಳೆಯದೇ. ಯಾವುದೇ ಇದೊಂದು ಪದಾರ್ಥ ಅಂತಲ್ಲ, ಯಾವುದೋ ನಮ್ಮ ಆಚೆಯಿಂದ ತಂದ್ರೂ ಚೆನ್ನಾಗಿ ವಾಶ್ ಮಾಡಿಕೊಂಡೇ ತಿನ್ನಬೇಕು. ಆಯಿತು ಫ್ರೆಂಡ್ಸ್, ಇವಾಗ ನಾನು ಕರಿ ಮಾಡಿಟ್ಕೊಂಡಿದ್ದೀನಲ್ಲ, ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇದಕ್ಕೆ 3 to 4 ಗ್ಲಾಸಸ್ ವಾಟರ್ ಹಾಕ್ಕೋಬೇಕು. ನೀವು ಬೇಕಾದರೆ ಗ್ಲಾಸಲ್ಲಿ ಅಳತೆ ಮಾಡಿಬಿಟ್ಟು ಹಾಕ್ಕೋಬೋದು. 2 ಗ್ಲಾಸ್ ಅಕ್ಕಿ ಹಾಕಿದರೆ 2 ಗ್ಲಾಸ್ ರೈಸ್ ಹಾಕಿದರೆ ಅಕ್ಕಿ ಹಾಕಿದರೆ ನೀವು ಬಂದು 4 ಗ್ಲಾಸನ್ನು ವಾಟರ್ ಹಾಕ್ಕೋಬೋದು. ಬಟ್ ನಾನೇನು ಮಾಡ್ತಾಯಿದ್ದೀನಿ ಅಂದರೆ, ನಾವು ಯಾವಾಗಲೂ ಮಾಡೋದ್ರಿಂದ ನಮಗೆ ಒಂದು ಅಳತೆ ಇದೆ, ಇಷ್ಟು ಹಾಕಿದರೆ ಇಷ್ಟು ಸರಿ ಹೋಗುತ್ತೆ ಅಂದ್ಬಿಟ್ಟು. ಸೊ ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಇದೆಲ್ಲ ಕ್ಲೀನಾಗಿ ತೋಟು ಹಾಕ್ಕೋಬೇಕು. ಯಾಕಂದರೆ ಮಸಾಲೆ ಎಲ್ಲ ಇರುತ್ತಲ್ಲ, ಸುಮ್ಮನೆ ವೇಸ್ಟ್ ಮಾಡಬಾರ್ದು ಅಂದ್ಬಿಟ್ಟು ನಾನು ಏನು ಮಾಡ್ತಾಯಿದ್ದೀನಿ, ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ವಾಟರ್ ಹಾಕ್ಕೋಬೇಕು. ಮೀನ್ಸ್ ನಾನಿವಾಗ ಕಟ್ ಮಾಡಿ ಇಟ್ಕೊಂಡಿಲ್ಲ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಬಿಕಾಸ್ ಇದು ಲಾಸ್ಟಿಗೆ ಈ ಥರ ಮಾಡಿ ಹಾಕ್ತವಾಗ ಒಳ್ಳೆ ಫ್ಲೇವರ್ ಬರುತ್ತೆ. ಈ ಥರ ಒಳ್ಳೆ ಫ್ಲೇವರ್ ಬೇಕಂದವಾಗ ನಾವು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೋಬೇಕು, ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸ್ವಲ್ಪ ನೀರನ್ನು ಹಾಕೋಣ, ಯಾಕಂದರೆ ಸ್ವಲ್ಪ ಚೆನ್ನಾಗಿ ಬೆಂದರೆ ಒಳ್ಳೆ ಟೇಸ್ಟ್ ಬರುತ್ತೆ. ಫ್ರೆಂಡ್ಸ್, ಇವಾಗ ಸ್ವಲ್ಪ ನಾನು ಹುಳಿ ಅಂತ ಹೇಳಿ ಅದಕ್ಕೆ ಏನು ಹಾಕಿಲ್ಲ, ಟೊಮೆಟೊ ಅಂದ್ಬಿಟ್ರೆ ಬೇರೆ ಏನು ಹಾಕಿಲ್ವಲ್ಲ, ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂತಂದರೆ ಈ ಥರ ಲೆಮನ್ ಕಟ್ ಮಾಡಿಕೊಂಡು, ಲೆಮನ್ ಬೀಜ ಹಾಕಬಾರ್ದು, ಲಿಂಬು ಇರುತ್ತಲ್ಲ, ಲಿಂಬು ಬೀಜ ಹಾಕಿದರೆ ಸ್ವಲ್ಪ ಕಹಿ ಬರುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ಬೀಜನ ತಕ್ಕೊಂಡು ಈ ಥರ ಫುಲ್ಲು ಹಿಂಡಬೇಕು. ಫ್ರೆಂಡ್ಸ್, ಈ ಥರ ಬರುತ್ತೆ. ಇದಕ್ಕೆ ನಾವೇನು ಮಾಡಬೇಕಂದ್ರೆ ಈ ಥರ ನಾವು ಮನೆಯಿಂದ ತಂದಿರೋ ಉಪ್ಪಿರುತ್ತಲ್ಲ, ನಮ್ಮ ಊರಿಂದ ತಂದಿರೋ ಉಪ್ಪಿರುತ್ತೆ, ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಈ ಉಪ್ಪು ಹಾಕಿಬಿಟ್ಟು ಟೇಸ್ಟಿಗೆ ತಕ್ಕಂತೆ ನಿಮಗೆ ಮಾಡೋರಿಗೆ ಗೊತ್ತಾಗುತ್ತೆ, ಡೈಲಿ ಅಡುಗೆ ಮಾಡೋರಿಗೆ ಇಂತಿಷ್ಟು ಉಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾವು
ಇನ್ನೇನು ಮಾಡಬೇಕಂದ್ರೆ 5 to 10 ಮಿನಿಟ್ಸ್ 2 ವಿಸಿಲ್ ಹಾಕ್ಸೋಣ. 5 to 10 ಮಿನಿಟ್ಸು ಈ ಥರ ಗ್ಯಾಸ್ ಮೇಲೆ ಇಟ್ಟರೆ ವಿಸಿಲ್ ಬರುತ್ತೆ.